ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಸಿಎಂ ಕುರ್ಚಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳಾಗ್ತಾನೆ ಇದೆ. ಹಾಗಾಗಿ ಅದೆಲ್ಲದಕ್ಕೂ ಮುಹೂರ್ತ ಫಿಕ್ಸ್ ಆಗಿದೆ. ಅದು ನವೆಂಬರ್ನಲ್ಲೇ ದೊಡ್ಡ ಮಟ್ಟದ ಕ್ರಾಂತಿಗೆ ರಾಜ್ಯ ಕಾಂಗ್ರೆಸ್ ಪಾಳೆಯ ಸಾಕ್ಷಿ ಆಗಬಹುದು ಅನ್ನುವಂಥ ಚರ್ಚೆಗಳು ಆಗ್ತಾ ಇದೆ. ಸಿಎಂ ಡಿಸಿಎಂ ನಡುವೆ ದೊಡ್ಡ ಮಟ್ಟದ ಫೈಟ್ ಆಗ್ತಾ ಇದೆ. ಸಿಎಂ ಕುರ್ಚಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿರಿಯ ಶಾಸಕರು ಸಚಿವರಿಂದ ದೆಹಲಿ ಚಲೋ ಆಗ್ತಾ ಇದೆ. ಕೆಲವರು ದೆಹಲಿಗೆ ಭೇಟಿ ಕೊಡ್ತಿದ್ದಾರೆ, ವರಿಷ್ಠರನ್ನ ಭೇಟಿ ಆಗ್ತಿದ್ದಾರೆ, ತಮ್ಮ ನಾಯಕರ ಪರ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಕೆಲವರು ಅಧಿಕಾರ ಪಡೆದುಕೊಳ್ಳಲೇಬೇಕು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಸೈಲೆಂಟ್ ಆಗಿ ಪ್ಲಾನ್ಗಳನ್ನು ರೂಪಿಸುತ್ತಿದ್ದಾರೆ. ಶಾಸಕರಿಗೆ ಗಾಳ ಹಾಕುವುದಕ್ಕೆ ಕನಕಪುರದ ಬಂಡೆ ಮುಂದಾಗಿದ್ದಾರೆ. ಪಕ್ಷಕ್ಕಾಗಿ ದುಡಿದಿದ್ದೀನಿ, ಅವಕಾಶ ಕೊಡಿ ಅಂತ ಮನವಿ ಮಾಡಿದ್ದಾರೆ. ನನ್ನ ಪರ ಹೈಕಮಾಂಡ್ ಮುಂದೆ ಬ್ಯಾಟಿಂಗ್ ಮಾಡುವಂತೆ ಕೆಲವರಿಗೆ ಮನವಿ ಕೂಡ ಮಾಡಿದ್ದಾರಂತೆ. ರಾಜ್ಯ ರಾಜಕಾರಣ ದೆಹಲಿಗೆ ಶಿಫ್ಟ್ ಮಾಡೋದಕ್ಕೆ ಸಿದ್ದರಾಮಯ್ಯ ಕೂಡ ಸತತವಾಗಿ ಕಸರತ್ತು ಮಾಡ್ತಿದ್ದಾರೆ. ತಮ್ಮ ಭೇಟಿಯ ಮುಂಚೆಯೇ ಆಪ್ತರನ್ನ ದೆಹಲಿ ಕಳಿಸೋ ಪ್ಲಾನ್ ಅನ್ನ ಸಿಎಂ ಕೂಡ ಮಾಡ್ತಿದ್ದಾರೆ. ನವೆಂಬರ್ 15ಕ್ಕೆ ದೆಹಲಿಗೆ ಮತ್ತೆ ಸಿಎಂ ಸಿದ್ದರಾಮಯ್ಯ ಹೋಗ್ತಿದ್ದಾರೆ. ಸಿಎಂ ಪರ ಲಾಭಿ ಮಾಡೋದಕ್ಕೆ ಸಿದ್ದು ಪಡೆ ಕೂಡ ಮುಂದಾಗ್ತಾ ಇದೆಯಂತೆ. ಇವತ್ತು ದೆಹಲಿಯತ್ತ ಸತೀಶ್ ಜಾರಕಿಹೊಳಿ ಕೂಡ ಹೋಗ್ತಿದ್ದಾರೆ. ಸಿಎಂ ಬದಲಾವಣೆಯಿಂದ ಆಗುವ ಸಾಧಕ ಬಾಧಕಗಳ ಬಗ್ಗೆ ವರಿಷ್ಠರನ್ನ ಭೇಟಿಯಾಗಿ ಚರ್ಚೆ ಮಾಡೋ ಸಾಧ್ಯತೆ ಇದೆ. ಸಿದ್ದರಾಮಯ್ಯ ಪರ ಲಾಭಿ ಮಾಡೋದಕ್ಕೆ ಕೆಲ ಶಾಸಕರು ಸಚಿವರು ಸಿದ್ಧರಾಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ.